ಅಣ್ಣ ತಂಗಿ ಅಕ್ಕ ತಮ್ಮಂದಿರ ಪ್ರೀತಿ ಮತ್ತು ನಂಬಿಕೆಯ ಹಬ್ಬ ಅಂದ್ರೆ ಅದು ರಕ್ಷಾಬಂಧನ. ಈ ದಿನದಂದು ತಂಗಿಯರು ಅಥವಾ ಅಕ್ಕಂದಿರು ತಮ್ಮ ಸಹೋದರನಿಗೆ ಪ್ರೀತಿಯಿಂದ ರಾಖಿ ಕಟ್ಟಿ ಅವರು ಚೆನ್ನಾಗಿರ್ಲಿ ಎಂದು ಹಾರೈಸ್ತಾರೆ. ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಯರನ್ನ ಎಲ್ಲ ಕಷ್ಟದಿಂದಲೂ ಕಾಪಾಡ್ತೇವೆ ಎಂದು ಮಾತು ಕೊಡ್ತಾರೆ. ಆದರೆ ಈ ವರ್ಷ ಅಂದ್ರೆ 2026ರ ರಕ್ಷಾಬಂಧನ ಆಗಸ್ಟ್ 27 ಅಥವಾ ಆಗಸ್ಟ್ 28 ಎಂಬ ಗೊಂದಲ ಅನೇಕರಲ್ಲಿದೆ. ಅದಕ್ಕಿಲ್ಲಿದೆ ಕಂಪ್ಲೀಟ್ ಮಾಹಿತಿ. ಕ್ಯಾಲೆಂಡರ್ ಪ್ರಕಾರ ಹುಣ್ಣಿಮೆ ತಿಥಿಯು ಆಗಸ್ಟ್ 27ರ ಬೆಳಗ್ಗೆ 9:08 ಶುರುವಾಗಿ ಆಗಸ್ಟ್ 28ರ ಬೆಳಗ್ಗೆ 9:48 ಮುಗಿಯುತ್ತದೆ. ಸಾಮಾನ್ಯವಾಗಿ ಸೂರ್ಯ ಹುಟ್ಟುವ ಸಮಯದಲ್ಲಿ ಇರುವ ದಿನವನ್ನೇ ಹಬ್ಬಕ್ಕೆ ಮುಖ್ಯವಾದ ದಿನ ಎಂದು ತೆಗೆದುಕೊಳ್ಳಲಾಗುತ್ತೆ. ಆದ್ದರಿಂದ ಜ್ಯೋತಿಷಿಗಳು ಮತ್ತು ಪಂಡಿತರು ಆಗಸ್ಟ್ 28ರಂದೇ ರಕ್ಷಾಬಂಧನ ಆಚರಿಸೋದು ಸರಿಯಾದ ಕ್ರಮ ಎಂದು ಹೇಳ್ತಾರೆ. ಆಗಸ್ಟ್ 28ರಂದು ರಾಖಿ ಕಟ್ಟಲು 2 ಒಳ್ಳೆಯ ಸಮಯಗಳಿವೆ. ಮೊದಲನೆಯದಾಗಿ ಬೆಳಗ್ಗೆ 6:23ರಿಂದ ಬೆಳಗ್ಗೆ 9:48ರವರೆಗಿನ ಸಮಯ ರಾಖಿ ಕಟ್ಟಲು ತುಂಬಾ ಒಳ್ಳೆಯ ಸಮಯವಾಗಿದೆ. ಒಂದು ವೇಳೆ ಬೆಳಗ್ಗೆ ಕಟ್ಟಲು ಸಾಧ್ಯವಾಗದಿದ್ದರೆ ಮಧ್ಯಾಹ್ನ 12:14ರಿಂದ 1:05ರವರೆಗಿನ ಮುಹೂರ್ತದಲ್ಲೂ ನೀವು ರಾಖಿ ಕಟ್ಟಬಹುದು. ಇನ್ನು ಇದೇ ಆಗಸ್ಟ್ 28ರಂದು ಚಂದ್ರಗ್ರಹಣ ಕೂಡ ಇದೆ ಎಂಬ ವಿಷಯ ಕೆಲವರಲ್ಲಿ ಭಯ ತಂದಿದೆ. ಈ ಗ್ರಹಣವು ಬೆಳಗ್ಗೆ 8:04ರಿಂದ 11:22ರವರೆಗೆ ಇರುತ್ತದೆ. ಆದರೆ ಈ ಗ್ರಹಣ ಭಾರತದಲ್ಲಿ ಎಲ್ಲೂ ಕಾಣಿಸಿಕೊಳ್ಳುವುದಿಲ್ಲ. ನಮ್ಮ ದೇಶದಲ್ಲಿ ಕಾಣಿಸದೇ ಇರುವ ಗ್ರಹಣಕ್ಕೆ ಯಾವುದೇ ನಿಯಮಗಳು ಅಥವಾ ಸೂತಕ ಇರುವುದಿಲ್ಲ. ಆದ್ರಿಂದ ಯಾವುದೇ ಭಯವಿಲ್ಲದೆ ಒಳ್ಳೆಯ ಸಮಯದಲ್ಲಿ ಸಹೋದರಿಯರು ತಮ್ಮ ಸಹೋದರನಿಗೆ ರಾಖಿ ಕಟ್ಟಿ ಹಬ್ಬವನ್ನ ಖುಷಿಯಿಂದ ಆಚರಿಸಬಹುದು.